ಸ್ನೇಹಿತರೆ, ನಿಮಗೆಲ್ಲರಿಗೂ ಈ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ವಿಜೇಂದ್ರ ಕುಮಾರ್. ಇವತ್ತಿನ ಸಂಚಿಕೆಯಲ್ಲಿ ಮುಂದುವರೆದ ಭಾಗವಾಗಿ ಮೊದಲನೇ ಸಂಚಿಕೆಯಲ್ಲಿ ನಾವು ಪಾಲಕರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಿದ್ವಿ. ಆಯಿತು, ಪಾಲಕರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಪಾಲಕರು ಯಾವ ರೀತಿ ಅವ್ರ ಮಕ್ಕಳನ್ನ ಬೆಳೆಸಬೇಕು, ಅವ್ರ ರೆಸ್ಪಾನ್ಸಿಬಿಲಿಟಿ ಏನು ಮಾಡಬೇಕು ಎಲ್ಲ ಆಯಿತು. ಈಗಿನ ಪಾಲಕರಲ್ಲಿ ಒಂದು ವಿಶೇಷ ಅಂದರೆ, ತಮಗೆ 1 ಅಥವಾ 2 ಮಕ್ಕಳು ಆದರೆ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿ 1 ಅಥವಾ 2 ಮಕ್ಕಳನ್ನ, ಫಸ್ಟ್ ಮಗುನ ಏನು ಮಾಡಬೇಕು, ಸೆಕೆಂಡ್ ಮಗುನ ಏನು ಮಾಡಬೇಕು, ಅವರಲ್ಲಿ ಇಂಟ್ರೆಸ್ಟ್ ಏನಿದೆ, ಅವ್ರ ಇಂಟ್ರೆಸ್ಟನ್ನು ಡೆವಲಪ್ ಮಾಡ್ತಾರೆ. ಇಷ್ಟಕ್ಕೆಲ್ಲ ಅವರು ತಮ್ಮ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೋತಾರೆ, ಫೈನಾನ್ಷಿಯಲಿ ಪ್ಲ್ಯಾನ್ ಮಾಡ್ತಾರೆ, ಪ್ರತಿಯೊಂದು ಪ್ಲ್ಯಾನ್ ಮಾಡ್ತಾರೆ. ಮೊದಲನೇ ಮಗುನ ಏನು ಮಾಡಬೇಕು, ಹೇಗೆ ಬೆಳೆಸಬೇಕು, ಅದರಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎರಡನೇದು ಏನಾಗಬೇಕು, ಅದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲ ಮಾಡ್ತಾರೆ. ಈಗಿನ ಪಾಲಕರು ಭಾಳ ಅಂತ ಅವರಲ್ಲಿ ಕ್ಲಾರಿಟಿ ಇರುತ್ತೆ. ಮಕ್ಕಳಲ್ಲಿ ಡೆವಲಪ್ ಆಗ್ತಾ ಅವ್ರ ಮುಂದೆ ಹೋಗ್ತಾ ಅವರನ್ನು ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೇನು ಇಂಟ್ರೆಸ್ಟ್ ಇದೆ, ಯಾವ ಫೀಲ್ಡಲ್ಲಿ ಹೋಗಬೇಕು, ಯಾವ ಫೀಲ್ಡಲ್ಲಿ ಹೋದರೆ ಒಳ್ಳೆಯದು, ಯಾವ ಫೀಲ್ಡ್ ಚೆನ್ನಾಗಿದೆ, ಅವ್ರ ಇಂಟ್ರೆಸ್ಟು, ಅದಕ್ಕೆ ಎಲ್ಲ ಸೆಟ್ ಆಗುವಂಥ ಒಂದು ಫೀಲ್ಡನ್ನು ಚೂಸ್ ಮಾಡಿ ಪಾಲಕರು ಅವ್ರನ್ನ ಬೆಳೆಸ್ತಾರೆ. ಮತ್ತು ಬೆಳೆಸೋದಷ್ಟೇ ಅಲ್ಲ, ಅವ್ರನ್ನ ಮೊದಲಿಂದ ಅಬ್ಸರ್ವ್ ಮಾಡ್ತಾರೆ, ಅವ್ರನ್ನ ಡೆವಲಪ್ ಮಾಡ್ತಾರೆ. ಇವತ್ತಿನ ಪಾಲಕರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಅವ್ರು ಮಾಡೋದೇ ಮಕ್ಕಳ ಮೇಲೆ. ನಾನು ನೋಡ್ತಾ ಇರ್ತೀನಿ, ಮಕ್ಕಳು ಬೇರೆ ದೇಶಕ್ಕೆ ಕಳಿಸ್ತಾರೆ, ಬೇರೆ ರಾಜ್ಯಕ್ಕೆ ಕಳಿಸ್ತಾರೆ, ಒಳ್ಳೆ ಸ್ಕೂಲ್ಗಳಿಗೆ ಹಾಕ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, LKGಗೆ 1.5 ಲಕ್ಷ ಡೊನೇಷನ್ ಕೊಡ್ತಾರೆ. LKGಗೆ ಅಂದರೆ ಇನ್ನು ಮುಂದೆ ಹೋಗ್ತಾ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇದೆಲ್ಲ ಮಾಡ್ತಾರೆ. ಮಕ್ಕಳು ಬೆಳೆಸ್ತಾರೆ, ಅವರು ಒಂದು ಹಂತಕ್ಕೆ ಬರ್ತಾರೆ, ಅವರು ಮುಂದೆ ಹೋಗ್ತಾರೆ, ಅವ್ರು ಮದುವೆ ಮಾಡ್ತಾರೆ, ಅವ್ರು ಸೆಟ್ಲ್ ಆಗಬೇಕು ಅಂತ ಬಯಸ್ತಾರೆ. ಅವರ ಸೆಟಲ್ಮೆಂಟ್ ಆಗಿದ್ದನ್ನು ನೋಡಿ ಭಾಳ ಸಂತೋಷ ಪಡ್ತಾರೆ. ಮುಂದೆ ಪಾಲಕರ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ಮಾತಾಡ್ತಾ ಯಾಕಿದ್ದೀನಿ ಅಂದರೆ, ಮೊನ್ನೆ ನಾನು ಎಲ್ಲೇ ಹೋಗ್ಬೇಕಾದ್ರೆ ಒಂದು ವೃದ್ಧಾಶ್ರಮಕ್ಕೆ ಹೋದೆ. ಈಗ ಪಾಲಕರ ಪರಿಸ್ಥಿತಿಗಳು ಏನಿದೆ, ಅಲ್ಲಿ ಇರುವಂಥ ಎಲ್ಲ ಪಾಲಕರು ವೆಲ್ ಆಫ್, ಅವ್ರ ಮಕ್ಕಳಿಗೆಲ್ಲ ಚೆನ್ನಾಗಿದ್ದಾರೆ, ವೆಲ್ ಆಫ್ ಇದ್ದಾರೆ, ಫೈನಾನ್ಷಿಯಲಿ ದೇ ಆರ್ ವೆರಿ ಸ್ಟ್ರಾಂಗ್. ಬಟ್ ಅವ್ರಿಗೆ ಪ್ರೀತಿ ಇಲ್ಲ. ಮಕ್ಕಳು ಎಲ್ಲೋ ಇರ್ತಾರೆ, ಬೇರೆ ದೇಶದಲ್ಲಿ ಇರ್ತಾರೆ, ಬೇರೆ ದೂರ ಊರಲ್ಲಿ ಇರ್ತಾರೆ. ಒಂದಕ್ಕೆ ಹಂತಕ್ಕೆ ಬಂದ ಮೇಲೆ ಅವ್ರನ್ನ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾರೆ. ನೋಡಿ, ಭಾರತ ದೇಶದಲ್ಲಿ ಲಾಸ್ಟ್ 10 ಇಯರ್ಸಲ್ಲಿ 18ರಿಂದ 20 ಸಾವಿರ ವೃದ್ಧಾಶ್ರಮಗಳಾಗಿದ್ದಾವೆ. ಯಾಕಾಗಿದ್ದಾವೆ? ಮಕ್ಕಳು ಪೇರೆಂಟ್ಸ್ ಇಷ್ಟೆಲ್ಲ ಮಕ್ಕಳನ್ನ ಬೆಳೆಸ್ತಾರೆ, ತೊಗೊಂಬರ್ತಾರೆ, ಮುಂದೆ ಮಾಡ್ತಾರೆ, ಅವ್ರಿಗೇನೋ ಒಂದು ಫೆಸಿಲಿಟೀಸ್ ಕೊಡ್ತಾರೆ, ಅವ್ರನ್ನ ಡೆವಲಪ್ ಮಾಡಿ ಒಂದು ಒಳ್ಳೆ ಹುದ್ದೆಯನ್ನು ತೊಗೊಂಬರ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಏನು ಮಾಡ್ತಾರೆ? ಭಾಳಷ್ಟು ಪೇರೆಂಟ್ಸನ್ನು ನಾನು ಮಾತಾಡ್ದಾಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ಚೆನ್ನಾಗಿದ್ದೀವಿ ನಾವು, ಇಲ್ಲೂ ಚೆನ್ನಾಗಿದ್ವಿ, ಅಲ್ಲೂ ಚೆನ್ನಾಗಿದ್ವಿ, ಆದರೆ ಏನು ಮಾಡೋದಪ್ಪ, ನನ್ನ ಮಕ್ಕಳೆಲ್ಲ ಬೇರೆ ದೇಶಕ್ಕೆ ಹೋಗಿದ್ರೆ ಅವ್ರು ಆರಾಮಾಗಿರಲಿ, ಅವ್ರು ಚೆನ್ನಾಗಿರಲಿ, ನಮ್ದೇನೋ ಹೋಗೋದಿದೆ, ಹೇಗಾದರೂ ಹೋಗ್ಬೇಕು, ನಾವು ಇಲ್ಲೇ ಇರಬೇಕು. ಪೇರೆಂಟ್ಸ್ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಅವ್ರಿಗೆ ನಡೆಯೋಕ್ಕೆ ಬರಲ್ಲ, ಚೆನ್ನಾಗಿ ಅಡ್ಡಾಡಕ್ಕೆ ಬರಲ್ಲ, ಅವ್ರ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಇವೆ. ಇವನ್ನೆಲ್ಲ ನೀವು ವೃದ್ಧಾಶ್ರಮದಲ್ಲಿ ಇಟ್ಟರೆ ಆಗಲ್ಲ. ನಮ್ಮನ್ನು ಹಾಗೆ ಮಾಡಿರ್ತಾರ ಪೇರೆಂಟ್ಸು. ಹುಟ್ಟಿದ ತಕ್ಷಣ ಒಂದು 5 ಅಥವಾ 6 ವರ್ಷ ಬೆಳೆಸಿ ಹಾಸ್ಟೆಲ್ಗೆ ಹಾಕ್ಬಿಡ್ತಾರ? ಇಲ್ಲ, ಅವರು ಒಂದು ಲಿಮಿಟ್ ನೋಡ್ತಾರೆ. SSLC PUCವರೆಗೂ ನಮ್ಮನ್ನೆಲ್ಲ ಮಾಡ್ತೀವಿ. ಯಾವಾಗ ಅವ್ರ ಹತ್ರ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದರೆ ನಿಮ್ಮನ್ನೆಲ್ಲ ಹಾಸ್ಟೆಲ್ಗೆ ಹಾಕ್ತಾರೆ. ಅದು ಚೆನ್ನಾಗಿರೋ ಹಾಸ್ಟೆಲ್ಗೆ ಹಾಕ್ತಾರೆ, ಸಿಕ್ಕಾಪಟ್ಟೆ ಫೆಸಿಲಿಟೀಸ್ ಇರಬೇಕು, ಒಳ್ಳೆ ಕಲ್ಚರ್ ಇರಬೇಕು, ಇದನ್ನೆಲ್ಲ ನೋಡಿ ಹಾಕ್ತಾರೆ. ಈಗ ನಾವು ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳೆಲ್ಲ ವೃದ್ಧಾಶ್ರಮಕ್ಕೆ ಆಗ್ತಾರೆ. ಮಕ್ಕಳು ಪೇರೆಂಟ್ಸ್ ಎಲ್ಲ ವೃದ್ಧಾಶ್ರಮಕ್ಕೆ ಆಗ್ತಾರೆ. ವೃದ್ಧಾಶ್ರಮದಲ್ಲಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಒಬ್ಬ ಡಾಕ್ಟರು, ಅವ್ರಿಗೆ 2 ಹೆಣ್ಣು ಹುಡುಗರು, ಕೋಟಿಗಟ್ಟಲೆ ಆಸ್ತಿ. ಏನು ಮಾಡೋದು? ಅವ್ರ ಮಿಸ್ಸಸ್ ಇಲ್ಲ, ಅವ್ರ ಹೆಂಡತಿ ತೀರ್ಕೊಂಡು ಹೋಗಿದ್ದಾರೆ.
ಹೆಣ್ಮಕ್ಳು ಅವ್ರು ಬೇರೆ ಮನೆಗೆ ಹೋಗಿದ್ದಾರೆ, ಇಟ್ಕೊಂಡ್ರು ಸ್ವಲ್ಪ ದಿವಸ, ಆಮೇಲೆ ಅವ್ರ ಮನೇಲಿ ತೊಂದರೆ ಬಂದರೆ ಅವ್ರು ತೊಗೊಂಬಂದು ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ರು. ಏನು ಮಾಡ್ಬೇಕು ಅವ್ರು? ಅದಕ್ಕೆ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕಾದ್ರೆ ಏನು ಬೆಳೆಸ್ತೀವಿ, ಬೆಳೆಸಿದ ಮೇಲೂ ಅವರು ಸಮಾಜದಿಂದ ಏನು ಕಲಿಬೇಕು. ನಮ್ಮನ್ನು ಇಷ್ಟು ಬೆಳೆಸಿದಾರಪ್ಪ ಪಾಲಕರು ನೋಡ್ಕೋಬೇಕಾದ ಕರ್ತವ್ಯ, ನಮ್ಮನ್ನು ಹೆಂಗೆ ನೋಡ್ಕೊಂಡಿರ್ತಾರೆ ನಾವು ಅವ್ರ ಜೀವನ ಕೊನೆವರೆಗೂ ನೋಡ್ಕೋಬೇಕಾದಂಥ ಕರ್ತವ್ಯ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು. ಅವರಲ್ಲಿ ಕಲಿಸ್ಬೇಕು, ಮೊದಲಿಂದ ಕಲಿಸ್ಬೇಕು. ಅವ್ರು ನೋಡಿ ಕಲಿಬೇಕು, ಮಕ್ಕಳು ಸಹ ನೋಡಿ ಕಲಿಬೇಕು. ನೋಡಿ, ಒಬ್ಬ ಮನುಷ್ಯ ನೋಡಿ ನಿಮ್ಮ ಪೇರೆಂಟ್ಸ್ ಗಟ್ಟಿ ಇದಾರಪ್ಪ, ಅವ್ರು ಮಾಡ್ಕೊತಾರೆ, ತಿಂತಾರೆ, ಊಟ ಮಾಡ್ತಾರೆ, ಚೆನ್ನಾಗಿದ್ದಾರೆ, ನಡೆದಾಗ್ತಿದ್ದಾರೆ, ಬಿಟ್ಬಿಡಿ ಅವ್ರನ್ನ. ಯಾವಾಗ ಅವ್ರಿಗೆ ನಿಮ್ಮ ಪ್ರೆಸೆನ್ಸ್ ಬೇಕಾಗತ್ತೆ, ಅವಾಗ ಯಾವಾಗ ಡಿಪೆಂಡೆಂಟ್ ಆಗ್ತಾರೆ, ಡಿಪೆಂಡೆಂಟ್ ಆದಮೇಲೆ ಅವ್ರು ಭಾಳ ದಿವಸ ಇರಲ್ಲ ಪಾಪ, ಇರ್ತಾರೆ ಬಿಡ್ತಾರೆ, ಆ ಮಾತು ಬೇರೆ. ನಮ್ಮ ನಾಲೆಜಿಗೆ ಇರುವಂಥದ್ದೇನು, ಡಿಪೆಂಡೆಂಟ್ ಯಾವಾಗ ಆಗ್ತಾರೆ ಅವಾಗ ಅವ್ರ ತೊಂದರೆ ಸ್ಟಾರ್ಟ್ ಆಗ್ತದೆ. ನೀವು ಅರ್ಥ ಮಾಡ್ಕೋಬೇಕಾಗಿದ್ದು, ಮಕ್ಕಳು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದೇ ವಿಷಯ ಅಂದರೆ, ಯಾವಾಗ ನಿಮ್ಮ ತಂದೆ ತಾಯಿ ಡಿಪೆಂಡೆಂಟ್ ಆಗ್ತಾರೆ ಅವತ್ತಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗತ್ತೆ. ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ, ಅವರು ಅವ್ರ ಕರ್ತವ್ಯವನ್ನು ಮಾಡಿದ್ದಾರೆ, ಇದನ್ನೇ ತಿಳ್ಕೋಬೇಕು. ನಮ್ಮೊಬ್ರು ಸ್ವಾಮಿಗಳು ಹೇಳ್ತಾ ಇದ್ರು, ಅಲ್ಲಪ್ಪ ನೀನು ನನಗೆ ನಮಸ್ಕಾರ ಮಾಡಬೇಡ, ನೀನು ಏನಿದ್ರು ನಮಸ್ಕಾರ ಮಾಡೋದು ನಿನ್ನ ತಂದೆ ಮತ್ತು ನಿನ್ನ ತಾಯಿಗೆ ನಮಸ್ಕಾರ ಮಾಡು. ಈ ಜಗತ್ತಿನಲ್ಲಿ ಅವೆರಡೇ ನಿನಗೆ ಕಾಂಟ್ರಿಬ್ಯೂಟ್ ಮಾಡಿರೋದು. ತಮ್ಮ ಜೀವನದ ತೊಂದರೆಯನ್ನು ಲೆಕ್ಕಿಸದೆ, ತಮ್ಮ ಜೀವನಕ್ಕೆ ಏನು ತೊಂದರೆ ಆಗ್ತದೆ, ಏನು ಆಗ್ತದೆ ಅಂತ ಲೆಕ್ಕಿಸದೆ ಅವ್ರು ತಮ್ಮ ಜೀವನವನ್ನು ಫುಲ್ ನೀನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನನಗೆ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ನೀನು ನಿಮ್ಮ ತಂದೆ ತಾಯಿನ ವೃದ್ಧಾಶ್ರಮದಾಗ ಇಟ್ಟು ಬಂದು ನೀನು ನನಗೆ ನಮಸ್ಕಾರ ಮಾಡಬೇಡ. ಫಸ್ಟ್ ನೀವು ಅವ್ರಿಗೆ ಕರ್ಕೊಂಬ, ನಿನ್ನ ಕಡೆ ಇಟ್ಕೋ, ಅವ್ರನ್ನ ನಿನ್ನ ರೆಸ್ಪಾನ್ಸಿಬಿಲಿಟಿಯನ್ನು ಮುಗಿಸು, ಆಮೇಲೆ ಬಂದು ನೀನು ನಮಸ್ಕಾರ. ಫಸ್ಟ್ ಅವ್ರು ನಮಸ್ಕಾರ ಮಾಡು, ಅವ್ರು ನಿನ್ನ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಮಾಡು, ಆಮೇಲೆ ಬಂದು ನಮಸ್ಕಾರ ಮಾಡು. ಎಂಥ ಸ್ವಾಮಿ ರೀ, ಪೀಸ್ ಪ್ರಾಕ್ಟಿಕಲಿ 100%. ಅವ್ರು ಹೇಳ್ತಾರೆ, ಜೀವನದಲ್ಲಿ ಎರಡು, ಒಂದು ತಾಯಿ, ಒಂದು ತಂದೆ. ತಾಯಿ ನಿಮ್ಮ ಸೆಕ್ಯೂರಿಟಿಯನ್ನು ನೋಡ್ತಾಳೆ, ತಂದೆ ನೀವು ಬೀಳ್ಬೇಕಾದ್ರೆ ಬೀಳು, ಮತ್ತೆ ಹೇಗೆ ಹೇಳ್ತೀಯ ಅಂತ ಕಲಿಸ್ತಾರೆ, ಮತ್ತೆ ಹೇಗೆ ಹೇಳ್ಬೇಕು ಅನ್ನೋದನ್ನು ಕಲಿಸ್ತಾರೆ. ನೀನು ಬೀಳು ಮತ್ತೆ ನೀನು ಅದರ ಮೇಲೆ ಎದ್ದು ಬರಬೇಕು. ಅದಕ್ಕೆ ತಂದೆ ತಾಯಿ ಎರಡು ಕಣ್ಣುಗಳಿಂದಂತೆ. ದಯವಿಟ್ಟು ಅವರ ಕೊನೆ ಟೈಮಲ್ಲಿ, ಅವರು ಆ ಫೇಸಲ್ಲಿ ದಯವಿಟ್ಟು ವೃದ್ಧಾಶ್ರಮಕ್ಕೆ ಹಾಕ್ಬೇಡಿ. ಏನೋ ಒಂದು 2 ವರ್ಷ, 3 ವರ್ಷ, 4 ವರ್ಷ, ನಿಮ್ಮನ್ನ 30-40 ವರ್ಷ ಬೆಳೆಸಿರ್ತಾರೆ. ಕೊನೆ ಒಂದು 5-6 ವರ್ಷ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಮಾಡ್ರಿ. ಅವರಿಗೆ ಹೋಗ್ಬೇಕಾದ್ರೆ ಮನಸ್ಸು ಶಾಂತಿ ಇರಬೇಕು. ನನ್ನ ಮಗ ನೋಡ್ಕೊಂಡಿದ್ದಾನಪ್ಪ, ನನ್ನ ಮಗಳು ನೋಡ್ಕೊಂಡಿದ್ದಾಳೆ. ಇವಷ್ಟನ್ನು ನನ್ನ ಮಕ್ಕಳಲ್ಲಿ ವಿನಂತಿ ಮಾಡ್ತೀನಿ. ದಯವಿಟ್ಟು ನೀವು ಏನೇ ಲೈಫ್ ಎಂಜಾಯ್ ಮಾಡಿ, ಕೊನೆ 4-5 ವರ್ಷ ತಂದೆ ತಾಯಿಯನ್ನು ಕರೆಕ್ಟಾಗಿ ನೋಡ್ಕೊಂಡ್ರಿ. ಇದರಿಂದ ನಿಮ್ಮ ಜೀವನ ಸರಿಯಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಿರ್ತಾರೆ, ಅದನ್ನು ಅವರು ಅನುಸರಿಸ್ತಾರೆ. ಅದರಿಂದ ನಿಮ್ಮ ಕೊನೆ ಟೈಮಲ್ಲಿ ನಿಮ್ಮ ಮಕ್ಕಳು ಅವ್ರ ರೆಸ್ಪಾನ್ಸಿಬಿಲಿಟಿಯನ್ನು ಕೊನೆಯದಾಗಿ ಮಾಡ್ತಾರೆ. ಆದ್ದರಿಂದ ನಿಮಗೂ ಒಳ್ಳೆಯದು, ಮತ್ತು ಎಲ್ಲ ಸಮಾಜಕ್ಕೂ ಒಳ್ಳೆಯದು. ಕೊನೆಯದಾಗಿ ನೀವು ಅದನ್ನು ರಿಯಲಿ ಅನುಭವಿಸ್ತೀರ. ಇಷ್ಟನ್ನು ನಾನು ಈ ಸಂಚಿಕೆಯಲ್ಲಿ ಹೇಳಬಯಸ್ತೀನಿ. ದಯವಿಟ್ಟು ಎಲ್ಲ ಮಕ್ಕಳಲ್ಲಿ ಒಂದೇ ವಿನಂತಿ, ಪ್ರೀತಿ, ವಿಶ್ವಾಸ, ಒಂದು ಕುಟುಂಬ, ಇದನ್ನು ಬೆಳೆಸ್ಕೊಡ್ರಿ. ತಂದೆ ತಾಯಿಯನ್ನು ರೆಸ್ಪೆಕ್ಟ್ ಮಾಡಿರಿ. ತಂದೆ ತಾಯಿನ ಎಷ್ಟಾಗ್ತದೆ ಅಷ್ಟು ನೋಡ್ಕೊಡ್ರಿ. ಕೊನೆ ಫೇಸಲ್ಲಿ ನೀವು ಏನೇ ನಿಮ್ಗೆ ತೊಂದರೆ ಇದ್ರೂ ಸಹ ಅವ್ರನ್ನ ದಯವಿಟ್ಟು ಬಿಡಬೇಡಿ. ಥ್ಯಾಂಕ್ ಯು. ನಮಸ್ಕಾರ.